ಕಾಂತಾರ ಚಾಪ್ಟರ್ 1 ಸಿನಿಮಾ ಕುರಿತಾಗಿ ಎದ್ದಿದ್ದಂತಹ ಒಂದಷ್ಟು ವಿರೋಧ ವಿಚಾರವಾಗಿಯೂ ಕೂಡ ಆಕ್ಷೇಪವನ್ನ ಕೆಲವರು ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಪಬ್ಲಿಕ್ ಟಿವಿಯ ಜೊತೆಗೆ ದೇವತಾರಾಧಕಿ ಸಹನಾ ಕುಂದರ್ ಅವರು ಮಾತನಾಡಿದ್ದಾರೆ. ಕರಾವಳಿಯ ಪ್ರಾದೇಶಿಕ ಆಚರಣೆಯನ್ನ ಚಿತ್ರದಲ್ಲಿ ವಾಣಿಜ್ಯೀಕರಣ ಮಾಡಿದ್ದಾರೆ. ಚೋಮನದುಡಿ, ಗಗ್ಗರದಂತಹ ಚಿತ್ರಗಳಲ್ಲಿ ದೈವಾರಾಧನೆಯನ್ನ ಚೆನ್ನಾಗಿ ತೋರಿಸಿದ್ದಾರೆ. ದೈವವನ್ನ ವಿಕೃತವಾಗಿ ಗುಳಿಗ ಮತ್ತು ಪಂಜುರ್ಲಿ ದೈವ ಕಟ್ಟಿದ ವ್ಯಕ್ತಿಯ ವಿಷಯವಾಗಿ ದೈವ ನರ್ತಕರು, ದೈವಾರಾಧಕರ ಬಳಿ ಇದನ್ನ ಚರ್ಚೆ ಮಾಡಿದ್ದೀನಿ. ತಪ್ಪು ಆಗದಿರಲಿ, ಬದಲಾವಣೆ ಆಗಲಿ ಎಂಬುದಷ್ಟೇ ನಮ್ಮ ಒಂದು ಉದ್ದೇಶ. ಉಡುಪಿಯಲ್ಲಿ ಪಬ್ಲಿಕ್ ಟಿವಿಯ ಜೊತೆಗೆ ದೇವಾರಾಧಕಿ ಸಹನಾ ಕುಂದರ್ ಅವರು ಮಾತನಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕಾಂತಾರ ಸಿನಿಮಾ ವಿಚಾರವಾಗಿ ವಿರೋಧ ಎದ್ದಿದೆ, ಅವರ ಮೂಲ ಉದ್ದೇಶ ಏನು ಅನ್ನೋದರ ಕುರಿತಾಗಿಯೂ ಮಾತನಾಡಿದ್ದಾರೆ. ಕಾಂತಾರ ಮತ್ತು ಈಗಿನ ಕಾಂತಾರದ ಲೆಜೆಂಡ್ ಚಾಪ್ಟರ್ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು, ವಾದ ಪ್ರತಿವಾದ ನಡೀತಾ ಇದೆ. ಕಾಂತಾರ ಚಿತ್ರದಲ್ಲಿ ದೈವವನ್ನು ಬಳಸಿದ್ದಕ್ಕೆ, ನಂಬಿಕೆಯನ್ನು ಬಳಸಿದ್ದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಿರೋದು. ನಮ್ಮ ಜೊತೆ ವಾಂಗ್ಮಿ, ಚಿಂತಕರು ಮತ್ತು ವಕೀಲರಾಗಿರುವಂತಹ ಸಹನಾ ಕುಂದರ್ ಅವರಿದ್ದಾರೆ. ಮೇಡಮ್, ಕಾಂತಾರ ಲೆಜೆಂಡ್ ಚಾಪ್ಟರ್ ಬಗ್ಗೆ ನಿಮಗೆ ಏನು ಆಕ್ಷೇಪ ಇರುವಂಥದ್ದು ಅಂತ? ನಾನು ಇದನ್ನು ಮೊದಲಿಂದ ಹೇಳಿದ್ದೇನೆ. ಕಾಂತಾರವನ್ನು ಟಾರ್ಗೆಟ್ ಮಾಡಿಯೋ ಅಥವಾ ಒಬ್ಬ ಹೀರೋನನ್ನು ಟಾರ್ಗೆಟ್ ಮಾಡಿಯೋ ನಮಗೇಂತಾಗಬೇಕಾಗಿಲ್ಲ. ನಾವು ಹೇಳಿದ್ದು ನಮ್ಮ ಈ ಪ್ರಿಮಿಟಿವ್ ಕಲ್ಚರ್ ಏನಿದೆ, ನಮ್ಮ ಈ ಪ್ರಾದೇಶಿಕ ಆಚರಣೆ ಕಾಡಲ್ಲಿ ಹುದುಗಿ ಹೋದಂತಹ ಬಹಳ ಒಂದು ಚಂದ ಸಂಸ್ಕೃತಿ ಇದು. ಇದು ದೇಶದಲ್ಲಿ 7 ಸಿಸ್ಟರ್ಸ್ ಅನ್ನುವ ಕೆಲವು ರಾಜ್ಯದಲ್ಲಿ ಕೂಡ ನಮ್ಮಂತೆ ಕೆಲವು ಪ್ರಿಮಿಟಿವ್ ಕಲ್ಚರ್ಸ್ ಇದೆ. ಅದು ಹೊರಗಿನವರಿಗೆ ಗೊತ್ತಿಲ್ಲ. ಮೇ ಬಿ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ ನಮ್ಮ ಇದೆಲ್ಲ ಕೋಲೆಲ್ಲ ನಡೀತದಲ್ಲ, ಇಂಥದ್ದೇ ಕಲ್ಚರ್ ಆ ಮೇಘಾಲಯ, ಸಿಕ್ಕಿಮ್, ನಾಗಾಲ್ಯಾಂಡ್ಗಳಲ್ಲಿದೆ. ಅದು ಹೊರಗಡೆ ಗೊತ್ತಿಲ್ಲ. ಪ್ರಾದೇಶಿಕತೆ ಉಳಿದ್ರೆ ಮಾತ್ರ ರಾಷ್ಟ್ರೀಯತೆ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಇಂಥ ಒಂದು ಪ್ರಾದೇಶಿಕತೆಯ ವಿಚಾರವನ್ನು ಇಟ್ಕೊಂಡು ಇವರು ವಾಣಿಜ್ಯೀಕರಣ ಮಾಡೋದು, ಇದನ್ನು ಫಿಲ್ಮ್ಗಳಲ್ಲೇ ತೋರಿಸೋದು. ಈಗ ಈ ಹಿಂದೆ ಫಿಲ್ಮ್ಗಳು ಬಂದಿತ್ತು ಸರ್, ನನಗದು ಗೊತ್ತಿದೆ. ಚೋಮನದುಡಿಯಲ್ಲಿ ಬಂದಿದೆ, ಗಗ್ಗರದಲ್ಲಿ ಬಂದಿದೆ, ನ್ಯಾಷನಲ್ ಅವಾರ್ಡ್ ವಿನ್ ಕೂಡ ಆದಂಥ ಫಿಲ್ಮ್ಗಳು. ಅದನ್ನು ಅನುಕರಣೆ ಮಾಡುವಂಥ ಯೋಜನತೆ ಆಗ ಇರಲಿಲ್ಲ. ಆಗ ಕೋಲವನ್ನು ನೋಡುವಂಥವರು ಕೂಡ ಮೊಬೈಲ್ ಇರಲಿಲ್ಲ ಕೈಯಲ್ಲಿ, ಅವರು ಭಕ್ತಿಯಿಂದ ಕೈ ಮುಗಿತಾ ಇದ್ರು. ಈಗ ಜನರೆಲ್ಲ, ಯುವಕರೆಲ್ಲ ಮೊಬೈಲ್ ಹಿಡ್ಕೊಂಡೇ ಕೋಲ ನೋಡ್ತಾರೆ. ಭಕ್ತಿ ಇಲ್ಲ ಈಗ ಮನುಷ್ಯನಲ್ಲಿ. ಸೊ ಅದನ್ನು ಅನುಕರಣೆ ಮಾಡಿ ಅದನ್ನು ವಿಕೃತವಾಗಿ ತೋರಿಸೋದು, ಆರ್ಭಟ ಮಾಡೋದು. ಒಮ್ಮೆ ಗುಳಿಗ ಬರೋದು, ಒಮ್ಮೆ ಚೌಂಡಿ ಬರೋದು, ಒಮ್ಮೆ ಶಿವ ಬರೋದು, ಆ ಹೀರೋಯಿನ್ನ ತಲೆಯನ್ನು ತಿರುಗಿಸೋದು, ಅವನು ಬಂದಾಗ ಕತ್ತಲೆ ಕಾಣದ ಗುಳಿಗ ಅಂತ ಕೆಲವು ಸಂಬೋಧನೆ ಮಾಡೋದು. ಒಬ್ಬ ಮನುಷ್ಯನ ಮೇಲೆ ದೈವ ಆವೇಶ ಬಂದು ಕೊಂದಂತಹ ಇತಿಹಾಸ ಈ ತುಳುವ ನಾಡಿನಲ್ಲಿಲ್ಲ. ಹಾಗಾಗಿ ಮೂಲ ಕಥೆಯನ್ನು ಕೂಡ ತಿರ್ಚಿದ್ದಾರೆ. ನೆಲವುಲ್ಲ ಸಂಖ್ಯೆಯ ಮಗ ಗುಳಿಗ, ಇವರೇನು ಹೇಳಿದ್ದಾರೆ, ನೆಲವುಲ್ಲ ಸಂಖ್ಯೆಯ ಮಗಳು ಚೌಂಡಿಯ ಸಹೋದರ ಗುಳಿಗ ಅನ್ನೋ ಥರ ಈ ಮೂಲ ಕಥೆಯನ್ನೇ ಪೂರ್ತಿಯಾಗಿ ತಿರುಚಿದ್ದಾರೆ. ಸೊ ಇದಕ್ಕೆಲ್ಲ ನಮ್ಮ ಆಕ್ಷೇಪ ಇದೆ. ಇನ್ನೊಂದು ದೈವ ನರ್ತನ, ಗಡ್ಡ ಇಟ್ಟು ದೈವ ನರ್ತನ ಮಾಡೋದು, ಕೋಲ ಕಟ್ಟೋದು, ಇದು ನಿಷಿದ್ಧ ರೀ. ಇದು ತುಳುನಾಡಿನಲ್ಲಿ ಇಲ್ಲ. ಆ ಪಂಜುರ್ಲಿ ಕಟ್ಟಿದಂಥದ್ರಲ್ಲೂ ಗಡ್ಡ ಇಟ್ಟಿದ್ದಾರೆ, ಗುಳಿಗ ಇದರಲ್ಲೂ ಗಡ್ಡ ಇಟ್ಟಿದ್ದಾರೆ. ನಾವೀಗ ಅನ್ಕೊಳ್ಳೋದಾ ಇವರಿಗೆ ಶೂಟಿಂಗ್ ಲೇಟ್ ಆಗ್ತದೆ, ಮತ್ತೆ ಗಡ್ಡ ತೆಗೆದು ಮತ್ತೆ ಮಾಡಲಿಕ್ಕೆ. ವಾಣಿಜ್ಯೀಕರಣ ಅವ್ರು ಮೈಂಡ್ ಸೆಟ್ ಮಾಡಿ ಆಗಿದೆ. ಕಾಂತಾರದಲ್ಲಿ ಯೂಸ್ ಮಾಡಿದ ಮೇಲೆ, ಈಗ ಪಂಜುರ್ಲಿಯನ್ನು ಯೂಸ್ ಮಾಡಿದ ಮೇಲೆ ಇವರಿಗೆ ಪ್ರಪಂಚ ಗೊತ್ತು ಮಾಡಿ ಆಯ್ತಲ್ಲ ಇವರು ದೈವಾರಾಧನೆ ಇದೆ ಅಂತ. ಮತ್ತೆ ಅದನ್ನು ಮುಂದುವರಿಸುವ ಅಗತ್ಯತೆ ಏನಿತ್ತು? ಹಣದ ರುಚಿ ಅಂತ ನಾವು ಹೇಳ್ಬೋದಾ? ಇಷ್ಟೇ. ಈಗ ಮಂಗಳೂರಿನಲ್ಲಿ ಈ ಬಗ್ಗೆ ಒಂದು ದೂರು ಕೂಡ ಕೊಟ್ಟಿದ್ದಾರೆ, ದೈವಕ್ಕೆ ದೂರು ಕೊಟ್ಟಿದ್ದಾರೆ. ಯಾರು ಈ ವಿಚಾರದಲ್ಲಿ ಹಣ ಮಾಡಿದ್ದಾರೆ, ಅವರ ಆ ಹಣವನ್ನು ನಾನು ಆಸ್ಪತ್ರೆಗೆ ಸುರಿಸ್ತೇನೆ ಅನ್ನುವಂಥ ಮಾತುಗಳು, ಅದರ ಜೊತೆಗೆ ಬೇರೆ ಬೇರೆ ನರ್ತಕ ಮಾತನಾಡೋದು ಅಥವಾ ದೈವ ಮಾತನಾಡೋದು, ಈ ಥರದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ. ಹೌದು, ನಿನ್ನೆ ಅದಾಗಿತ್ತು. ನಾವೆಲ್ಲರೂ ಅದನ್ನು ನಿರ್ಧಾರ ಮಾಡಿದ್ವಿ. ಇದು ನಾವು ಮಾತ್ರ ಅಲ್ಲ, ಈಗ ನಾವೆಲ್ಲ ಚಿಕ್ಕ ವಯಸ್ಸಿನವರು, ನಾವೆಲ್ಲ ಮಾತಾಡಿದರೆ ಅದು ಇಷ್ಟು ದೊಡ್ಡ ವಿಷಯಕ್ಕೆ ಇವರು ಮಾತಾಡ್ತಾರಾ ಅಂತ ಅನಿಸ್ಲೂಬಹುದು. ನಾವು ಹಿರಿಯರ ಹತ್ರ ಎಲ್ಲ ಮಾತಾಡಿ, ದೈವ ನರ್ತಕರ ಹತ್ರ, ದೈವ ಚಾಕ್ರಿಯವರ ಹತ್ರ ಎಲ್ಲ ಮಾತಾಡಿಯೇ ನಾವು ಮಾತಾಡೋದು.